ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ 11ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 11. ಸಭಾಜಯನ್ ವಿಶುದ್ಧೇನ ಚೇತಸಾ ತಚ್ಚಿಕೀರ್ಷಿತಂ ಪ್ರಹೃಷ್ಯಮಾಣೈರಸುಭಿಃ ಕರ್ದಮಂ ಛೇದಮಭ್ಯದಾತ್. ಅನುವಾದ: ಪರಮಪ್ರಭುವು ಅವತರಿಸಿ ಕಾರ್ಯಗಳನ್ನು ಎಸಗಲು ಉದ್ದೇಶಿಸಿದ್ದನು. ಅದಕ್ಕಾಗಿ ಅವನನ್ನು ಸಂತುಷ್ಟ ಇಂದ್ರಿಯಗಳಿಂದ ಮತ್ತು ಶುದ್ಧ ಹೃದಯದಿಂದ ಆರಾಧಿಸಿದ ಬಳಿಕ ಬ್ರಹ್ಮನು ಕರ್ದಮನಿಗೆ ಹಾಗೂ ದೇವಹೂತಿಗೆ ಹೀಗೆ ಹೇಳಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ವಿದುರರಿಗೆ ಹೇಳಿದ್ದನ್ನ ತಿಳ್ಕೊಂಡ್ವಿ. ಏನ್ ಹೇಳಿದ್ರು? ಜ್ಞಾನಾರ್ಜನೆಯಲ್ಲಿ ಬಹಳ ಮಟ್ಟಿಗೆ ಸ್ವತಂತ್ರನಾಗಿದ್ದಂತಹ ಜನ್ಮರಹಿತನಾದಂತಹ ಬ್ರಹ್ಮ ಇದಾನಲ್ಲ, ಅವನು ಆ ಭಗವಂತನ ಅಂಶ ಅನ್ನೋದೇ ಶುದ್ಧ ಸತ್ವ ಲಕ್ಷಣದಲ್ಲಿ ಸಾಂಖ್ಯಯೋಗ ಅನ್ನುವಂತಹ ಪರಿಪೂರ್ಣ ಜ್ಞಾನ ಹಂತವನ್ನ ವಿವರಣೆ ಮಾಡೋದಕ್ಕೋಸ್ಕರ ದೇವಹೂತಿಯ ಗರ್ಭದಲ್ಲಿ ಅವತಾರವನ್ನ ತಗೊಳ್ತಾನೆ ಅನ್ನೋದನ್ನ ತಿಳ್ಕೊಳ್ಳುವಷ್ಟು ಅವನಿಗೆ ಅರ್ಹತೆ ಇತ್ತು ಅನ್ಬಿಟ್ಟು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ಆ ಭಗವಂತ ಇಲ್ಲಿ ಅವತಾರ ತಗೊಂಡು ಏನೇನೋ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಅವನನ್ನ ಸಂತುಷ್ಟ ಇಂದ್ರಿಯಗಳಿಂದ ಮತ್ತೆ ಶುದ್ಧ ಹೃದಯದಿಂದ ಆರಾಧನೆ ಮಾಡಿದ ಮೇಲೆ, ಅಂದ್ರೆ ಇಲ್ಲಿ ಮನಸ್ಸಿನಿಂದನೇ ಆ ಭಗವಂತನಿಗೆ ಅವನು ತನ್ನ ಒಂದು ಆರಾಧನೆಯನ್ನ ಮಾಡ್ಕೊಳ್ತಾನೆ. ಆಮೇಲೆ ಬ್ರಹ್ಮ ಏನ್ ಮಾಡ್ತಾನೆ? ಕರ್ದಮನಿಗೆ ಮತ್ತೆ ದೇವಹೂತಿಗೆ ಈ ರೀತಿ ಹೇಳ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ವಿವರಿಸಿರುವಂತೆ ದೇವೋತ್ತಮ ಪರಮಪುರುಷನ ದಿವ್ಯವಾದ ಚಟುವಟಿಕೆಗಳನ್ನು, ಪ್ರತ್ಯಕ್ಷವಾಗುವಿಕೆಯನ್ನು ಮತ್ತು ಅಂತರ್ಧಾನವನ್ನು ತಿಳಿದುಕೊಳ್ಳುವವನು ಯಾವನೇ ಆದರೂ ಅವನನ್ನು ಮುಕ್ತನೆಂದು ಭಾವಿಸಬೇಕಾಗುವುದು. ಆದುದರಿಂದ ಬ್ರಹ್ಮನು ಒಬ್ಬ ಮುಕ್ತಾತ್ಮನು. ಅವನು ಈ ಭೌತಿಕ ಜಗತ್ತಿನ ಪಾರುಪತ್ಯದಲ್ಲಿದ್ದರೂ ಕೇವಲ ಸಾಮಾನ್ಯ ಜೀವಿಯಂತಲ್ಲ. ಅವನು ಸಾಮಾನ್ಯ ಜೀವಿಗಳಿಗಿರುವ ದೋಷಗಳ ಬಹುಭಾಗದಿಂದ ಮುಕ್ತನಾಗಿದ್ದಾನೆ. ಆದುದರಿಂದ ದೇವೋತ್ತಮ ಪರಮಪುರುಷನ ಅವತಾರದ ಅರಿವುಳ್ಳವನಾಗಿದ್ದನು. ಆದುದರಿಂದ ಭಗವಂತನ ಚಟುವಟಿಕೆಗಳನ್ನು ಸನ್ಮಾನಿಸಿದನು ಮತ್ತು ಸಂತುಷ್ಟ ಹೃದಯದಿಂದ ಕರ್ದಮ ಮುನಿಯನ್ನು ಶ್ಲಾಘಿಸಿದನು. ಏಕೆಂದರೆ ದೇವೋತ್ತಮ ಪರಮಪುರುಷನು ಕಪಿಲನಾಗಿ ಕರ್ದಮನ ಪುತ್ರನಾಗಿ ಅವತರಿಸಿದ್ದನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ವಿವರಣೆ ಮಾಡಿರುವ ಪ್ರಕಾರ ಏನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ? ಆ ಭಗವಂತನ ದಿವ್ಯವಾದಂತಹ ಚಟುವಟಿಕೆಗಳನ್ನ ಅವನು ಏನೇನ್ ಮಾಡ್ತಾನೆ, ಅವನು ಹೇಗೆ ಪ್ರತ್ಯಕ್ಷನಾಗ್ತಾನೆ, ಹೇಗೆ ಅಂತರ್ಧಾನನಾಗ್ತಾನೆ, ಇದರ ಬಗ್ಗೆ ಎಲ್ಲ ಯಾರು ತಿಳ್ಕೊಳ್ತಾನೋ ಅವನು ಯಾರಾದ್ರೂ ಪರವಾಗಿಲ್ಲ, ಅವನನ್ನ ಮುಕ್ತನವನು ಅಂತಾನೆ ತಿಳ್ಕೊಬೇಕು. ಅವನಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ತಿಳ್ಕೊಬೇಕು. ಯಾಕೆಂದ್ರೆ ಭಗವಂತನ ವಿಚಾರಗಳನ್ನ ಕೇಳ್ತಾ ಇದ್ದಾನೆ, ಅದ್ರ ಬಗ್ಗೆನೇ ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಮುಕ್ತಾತ್ಮ ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮನು ಕೂಡ ಒಬ್ಬ ಮುಕ್ತಾತ್ಮನಾಗಿದ್ದಾನೆ. ಅವನು ಈ ಒಂದು ಭೌತಿಕ ಜಗತ್ತಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಅವನು ಸಾಮಾನ್ಯ ಜೀವಿ ಹಾಗ ಅಲ್ಲ. ಅವನಿಗೆ ಈ ಒಂದು ಜೀವಿಗಳಿಗೆ ಏನೇನೆಲ್ಲ ದೋಷಗಳು ತುಂಬಾ ಇರುತ್ತಲ್ವ, ನಮಗೆ ಕಾಮ, ಕ್ರೋಧ, ಮೋಹ, ಲೋಭ, ಮತ್ಸರ್ಯ, ಏನೇನೋ ಬೇರೆ ಬೇರೆ ಭಯ ಅಂತೆ ಎಲ್ಲ ಇದೆ. ಆದರೆ ಅವನು ಸಾಮಾನ್ಯ ಜೀವಿ ಹಾಗೆ ಕಂಡ್ರೂ ಕೂಡ ನಮಗಿದ್ದ ಹಾಗೆ ದೋಷಗಳು ಬಹು ಮಟ್ಟಿಗೆ ಅವನು ಅದರಿಂದ ಮುಕ್ತನಾಗಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತನ ಅವತಾರ ಆಗ್ತಾ ಇದೆ ಅನ್ನುವಂತ ಒಂದು ಅರಿವು ಅವನಿಗಿದೆ, ಅದರ ಬಗ್ಗೆ ತಿಳುವಳಿಕೆ ಅವನಿಗಿದೆ. ಅದಕ್ಕೋಸ್ಕರನೇ ಈಗ ಭಗವಂತ ಏನೋ ಒಂದು ಕಾರ್ಯವನ್ನ ಮಾಡಕ್ಕೆ ಬಂದಿದ್ದಾನೆ ಅಂತಂದ್ಬಿಟ್ಟು ಅವನನ್ನ ಸನ್ಮಾನಿಸ್ತಾನೆ. ಅಂದ್ರೆ ಆ ಭಗವಂತ ಮಾಡುವಂತ ಕೆಲಸಗಳಿಗೆ ಅವನು ಒಂದು ಗೌರವವನ್ನ ಸಲ್ಲಿಸ್ತಾನೆ. ಮತ್ತೆ ಸಂತುಷ್ಟವಾದ ಹೃದಯದಿಂದ ಕರ್ದಮ ಮುನಿಯನ್ನ ಅವನು ಹೊಗಳ್ತಾನೆ. ಯಾಕೆ ಅಂತಂದ್ರೆ ಆ ಭಗವಂತ ಕಪಿಲನಾಗಿ ಯಾರ ಮನೆಯಲ್ಲಿ ಹುಟ್ಟುತ್ತಾ ಇರೋದು? ಕರ್ದಮನ ಮನೆಯಲ್ಲಿ ಅವನ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಕರ್ದಮನ ಮಗನಾಗಿ ಭಗವಂತ ಸ್ವಯಂ ಅವತಾರ ತಗೊಳ್ತಾ ಇದ್ದಾನೆ ಅನ್ನೋದು ಬ್ರಹ್ಮನಿಗೆ ಗೊತ್ತಾಗಿ, ಅಂದ್ರೆ ಅವನು ಇವ್ರ ಮನೇಲಿ ಹುಟ್ಟಬೇಕು ಅಂತಂದ್ರೆ ಅವನಿನ್ನ ಎಷ್ಟು ಶ್ರೇಷ್ಠವಾದಂತ ಆತ್ಮವಾಗಿರಬೇಕು, ಎಷ್ಟು ಶ್ರೇಷ್ಠ ಜೀವಿ ಆಗಿರ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ತುಂಬಾನೇ ಗೌರವ ಕೊಟ್ಟು ಅವರಿಗೆ ವಂದನೆ ಮಾಡಿ ಅವರನ್ನ ಶ್ಲಾಘಿಸ್ತಾನೆ.
ದೇವೋತ್ತಮ ಪರಮಪುರುಷನ ತಂದೆಯಾಗಬಲ್ಲವನು ನಿಜವಾಗಿಯೂ ಮಹಾಭಕ್ತನಾಗಿರುತ್ತಾನೆ. ಒಬ್ಬ ಬ್ರಾಹ್ಮಣನು ಹೇಳಿರುವ ಒಂದು ಶ್ಲೋಕವಿದೆ. ಅದರಲ್ಲಿ ಅವನು ತನಗೆ ವೇದಗಳಾಗಲಿ ಪುರಾಣಗಳಾಗಲಿ ಏನೆಂದು ತಿಳಿಯದು. ಆದರೆ ಇತರರು ವೇದಗಳಲ್ಲಿ ಅಥವಾ ಪುರಾಣಗಳಲ್ಲಿ ಆಸಕ್ತರಾಗಿ ಇರಬಹುದಾದಾಗ ನಾನು ಕೃಷ್ಣನ ತಂದೆಯಾದ ನಂದ ಮಹಾರಾಜನಲ್ಲಿ ಆಸಕ್ತನಾಗಿ ಇರುವೆನೆಂದು ಹೇಳಿದ್ದಾನೆ. ಆ ಬ್ರಾಹ್ಮಣನು ನಂದ ಮಹಾರಾಜನನ್ನು ಅರ್ಚಿಸಲು ಬಯಸಿದ್ದನು. ಅದೇಕೆಂದರೆ ದೇವೋತ್ತಮ ಪರಮಪುರುಷನು ಓರ್ವ ಮಗುವಾಗಿ ನಂದನ ಮನೆಯ ಅಂಗಳದಲ್ಲಿ ಹರಿದಾಡಿದ್ದನು. ಇವು ಭಕ್ತರ ಕೆಲವು ಒಳ್ಳೆಯ ಭಾವನೆಗಳಾಗಿವೆ. ಓರ್ವ ಪ್ರಾಮಾಣಿತನಾದ ಭಕ್ತನು ದೇವೋತ್ತಮ ಪರಮಪುರುಷನನ್ನು ತನ್ನ ಮಗನಾಗಿ ಪಡೆಯುವುದಾದರೆ ಅವನು ಎಷ್ಟು ಮಟ್ಟಿಗೆ ಶ್ಲಾಘನೀಯನು. ಆದುದರಿಂದ ಬ್ರಹ್ಮನು ದೇವೋತ್ತಮನ ಅವತಾರವಾದ ಕಪಿಲನನ್ನು ಪೂಜಿಸಿದುದು ಮಾತ್ರವಲ್ಲ, ಅವನ ತಂದೆ ಎನಿಸಿದ ಕರ್ದಮ ಮುನಿಯನ್ನೂ ಶ್ಲಾಘಿಸಿದನು. ನೋಡಿ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಭಕ್ತನ ಮನೇಲಿ ಮಾತ್ರನೇ ಭಗವಂತ ಹುಟ್ಟೋದಕ್ ಸಾಧ್ಯ. ಯಾಕೆ ಅಂತಂದ್ರೆ ಆ ಭಗವಂತ ತನ್ನ ಮನೇಲಿ ಹುಟ್ಟಬೇಕು ಅಂತಂದ್ರೆ ಆ ಒಬ್ಬ ಜೀವಿ ಇದಾನಲ್ಲ, ಅವನು ಎಷ್ಟು ಪವಿತ್ರವಾಗಿರ್ಬೇಕು, ಏನೆಲ್ಲ ಅವನ್ ಸಾಧನೆಗಳು ಮಾಡಿ ಎಷ್ಟು ಶುದ್ಧನಾಗಿರ್ಬೇಕು. ಅವನು ಮಹಾಭಕ್ತನಾಗಿದ್ರೆ ಮಾತ್ರನೇ ಭಗವಂತ ಅವ್ರ ಮನೆಯಲ್ಲಿ ಅವನು ಹುಟ್ಟೋದಕ್ಕಾಗೋದು, ಆ ಭಕ್ತ ಭಗವಂತನಿಗೆ ತಂದೆ ಅಂತ ಅನ್ನಿಸ್ಕೊಳ್ಳೋದು. ಅದಕ್ಕಿಲ್ಲಿ ಗುರುಗಳು ಒಬ್ಬ ಬ್ರಾಹ್ಮಣ ಹೇಳಿರುವಂತ ಒಂದು ಶ್ಲೋಕವನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟು ಆ ಶ್ಲೋಕವನ್ನ ವಿವರಣೆ ಮಾಡಿದ್ದಾರೆ. ಆ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅವನು ನನಗೆ ವೇದಗಳು ಪುರಾಣಗಳು ಇದೇನು ಗೊತ್ತಿಲ್ಲಪ್ಪ, ನಾನು ಯಾವತ್ತೂ ಏನು ಓದಿಲ್ಲ ತಿಳ್ಕೊಂಡಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಆದ್ರೆ ಬೇರೆಯವರು ವೇದಗಳಲ್ಲಿ ಪುರಾಣಗಳಲ್ಲಿ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಯಾಕೆ? ಅದೆಲ್ಲ ಭಗವಂತನ ವಿಷಯ, ಆಧ್ಯಾತ್ಮಿಕ ವಿಷಯ, ಆತ್ಮ ಸಾಕ್ಷಾತ್ಕಾರಕ್ಕೆ ಏನ್ ಬೇಕೋ ಆ ವಿಷಯಗಳೇ ಇರುತ್ತೆ. ಅಂದ್ರೆ ಭಕ್ತನಿಗೆ ಸಂಬಂಧಪಟ್ಟಂತ ವಿಚಾರಗಳು ವೇದಗಳಲ್ಲಿ ಪುರಾಣಗಳಲ್ಲಿ ಇರುವಂಥದ್ದು. ಅವನಿಗೆ ಅದರಲ್ಲಿ ಆಸಕ್ತಿ ಇದ್ರೆ, ನನಗೆ ಕೃಷ್ಣನ ತಂದೆಯಾಗಿರುವಂತ ನಂದ ಮಹಾರಾಜನಲ್ಲಿ ಆಸಕ್ತಿ ಅಂತ ಹೇಳ್ತಾನ ಅವನು. ಈಗ ವೇದ ಪುರಾಣಗಳು ಆಗಿರಬಹುದು ಅಥವಾ ಭಗವಂತನ ತಂದೆ ಅಂತ ಅನ್ನಿಸ್ಕೊಂಡಿರುವಂತಹ ನಂದ ಮಹಾರಾಜ ಆಗಿರ್ಬೋದು, ಇಬ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಅದೂ ಕೂಡ ಶ್ರೇಷ್ಠವಾಗಿರುವಂಥದ್ದು ಇದು. ಯಾಕೆ ಅಂದ್ರೆ ಅದೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು. ಆ ಭಗವಂತ ಇವನು ಮನೇಲಿ ಹುಡ್ತಾ ಇದ್ದಾನೆ ಅಂತಂದ್ರೆ ಅವನು ಇನ್ನೆಷ್ಟು ಶ್ರೇಷ್ಠ ವ್ಯಕ್ತಿ ಆಗಿರಬೇಕು. ಅದೇ ಶ್ರೇಷ್ಠತೆನೇ ಈ ಧರ್ಮಗ್ರಂಥಗಳಿಗೂ ಇರೋದು. ಅದಕ್ಕೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇದ್ರೆ ನನಗೆ ಇದರಲ್ಲಿ ಆಸಕ್ತಿ. ಅಂದ್ರೆ ನಂದ ಮಹಾರಾಜನನ್ನ ಪೂಜಿಸೋದ್ರಲ್ಲಿ ನನಗೆ ಆಸಕ್ತಿ. ಅವನ್ ಪೂಜೆ ಮಾಡ್ಬೇಕು ಅಂತ ಇಷ್ಟಪಡ್ತಾನೆ. ಯಾಕೆ ಅಂತಂದ್ರೆ ಒಬ್ಬ ಭಗವಂತನನ್ನ ಮಗುವಾಗಿ ತನ್ನ ಮನೆ ಅಂಗಳದಲ್ಲಿ ಆಡೋ ರೀತಿ ಮಾಡಿದಾನೆ ಅಂತಂದ್ರೆ ಅವನ್ ಇನ್ನೆಂಥ ವ್ಯಕ್ತಿ ಇರಬೇಕು. ಅಂದ್ರೆ ಇದೆಲ್ಲ ಭಕ್ತರ ಭಾವನೆಗಳು ಹೀಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು, ಈಗ ಒಬ್ಬ ಪ್ರಾಮಾಣಿತನಾದಂತಹ ಭಕ್ತ ಭಗವಂತನನ್ನ ತನ್ನ ಮಗನಾಗಿ ಪಡೆಯೋದು ಅಂತಂದ್ರೆ ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಅದು ಹೊಗಳಿಕೆಗೆ ಪಾತ್ರವಾಗಿರುವಂತ ಒಂದು ವಿಷಯ. ಅದಕ್ಕೋಸ್ಕರನೇ ಇಲ್ಲಿ ಬ್ರಹ್ಮ ಏನ್ ಮಾಡ್ತಾನೆ, ಕಪಿಲ ಮುನಿಯನ್ನ, ಅಂದ್ರೆ ಭಗವಂತನ ಅವತಾರ ಅಂತ ಗೊತ್ತಿರುತ್ತಲ್ಲ, ಆ ಕಪಿಲ ಮುನಿಯನ್ನ ಪೂಜಿಸಿದ್ದಷ್ಟೇ ಅಲ್ಲದೆ ಇಲ್ಲಿ ಆ ಕರ್ದಮ ಮುನಿಗಳನ್ನು ಕೂಡ ಅವನು ಹೊಗಳಿ ಕೊಂಡಾಡ್ತಾನೆ. ಯಾಕೆ ಅಂತಂದ್ರೆ ಅವನನ್ನೇ ಈ ಧರೆಗೆ ಇಳಿಸಿರೋನವನು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಭಕ್ತ ಭಾಗವತ ಮತ್ತೆ ಗ್ರಂಥ ಭಾಗವತ ಅಂತಿದೆ. ಇಬ್ರು ಭಾಗವತರೇನೆ. ನಾವು ಯಾವುದನ್ನು ಬೇಕಾದ್ರೂ ನಾವು ಪೂಜಿಸ್ಬೋದು, ಆರಾಧನೆ ಮಾಡ್ಬೋದು. ಯಾಕೆಂದ್ರೆ ಭಕ್ತ ಭಾಗವತ ಅಂತಂದ್ರೆ ಭಗವಂತನ ಭಕ್ತಿಯಲ್ಲಿ ಅಷ್ಟು ತೊಡಗಿರ್ತಾನೆ. ಇನ್ನ ಗ್ರಂಥ ಭಾಗವತ ಅಂತಂದ್ರೆ ಅದು ನಮಗೆ ಭಗವಂತನ ಬಗ್ಗೆ ವಿಷಯಗಳನ್ನ ತಿಳಿಸುತ್ತೆ. ಅದಕ್ಕೆ ಎರಡೂ ಕೂಡ ಶ್ರೇಷ್ಠನೇ, ಎರಡೂ ಕೂಡ ಭಾಗವತರೇ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಬ್ಬ ಭಕ್ತನ ಇಂಪಾರ್ಟೆನ್ಸ್ ಏನು ಅನ್ನೋದು ಇಲ್ಲಿ ನಮಗೆ ತುಂಬಾ ಚೆನ್ನಾಗಿ ಗುರುಗಳು ವಿವರಣೆ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.